ಬೆಂಗಳೂರಿನಲ್ಲಿ ಐಐಜೆಎಸ್ ಭಾರತ್ ತೃತೀಯ 2026 ಮೇಳ ಅದ್ಧೂರಿ ಆಯೋಜನೆ. ಜಾಗತಿಕ ಆಭರಣ ಶಕ್ತಿಯಾಗಿ ಭಾರತದ ಉದಯ. ಐಐಜೆಎಸ್ ಭಾರತದ ತೃತೀಯ 2026 ಕಾರ್ಯಕ್ರಮವು ಭಾರತದ ಮೂರನೇ ಅತಿದೊಡ್ಡ ಬಿ2ಬಿ ಆಭರಣ ಪ್ರದರ್ಶನವಾಗಿದ್ದು, ಇದು ಇದುವರೆಗಿನ ಅತ್ಯಂತ ವಿಸ್ತೃತ ಆವೃತ್ತಿಯಾಗಿದೆ. ಐಐಜೆಎಸ್ ಭಾರತ್ ತೃತೀಯ 2026ರಲ್ಲಿ ಭಾರತದ ಭೌಗೋಳಿಕ ಸೂಚ್ಯಂತ ಜಿಐ ಟ್ಯಾಗ್ ಹೊಂದಿದ ಆಭರಣ ಕಲೆಗಳ ಪ್ರದರ್ಶನ ನಡೆಯಲಿದೆ. ಬಿಐಇಸಿಯ 3 ಬೃಹತ್ ಹಾಲ್ಗಳಲ್ಲಿ 1900ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಭಾರತದ 40ಕ್ಕೂ ಹೆಚ್ಚು ನಗರಗಳ 1100ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗಿಯಾಗಲಿದ್ದಾರೆ. ಭಾರತದ 500 ನಗರಗಳು ಮತ್ತು 40 ದೇಶಗಳಿಂದ 15,000ಕ್ಕೂ ಹೆಚ್ಚು ವ್ಯಾಪಾರ ಸಂದರ್ಶಕರು ಭೇಟಿ ನೀಡುವ ನಿರೀಕ್ಷೆ ಇದೆ. ಐಷಾರಾಮಿ ವಿನ್ಯಾಸದ ಆಭರಣಗಳಿಗಾಗಿ ದಿ ಸೆಲೆಕ್ಟ್ ಕ್ಲಬ್ ಮೇಲೆ ವಿಶೇಷ ಗಮನ ಹರಿಸಬಹುದಾಗಿದೆ. ಬೆಂಗಳೂರು 21 ಮಾರ್ಚ್ 2026 ದೇಶದ ಆಭರಣ ಉದ್ಯಮದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿರುವ ಬೃಹತ್ ಬಿ2ಬಿ ಆಭರಣ ಪ್ರದರ್ಶನ ಐಐಜೆಎಸ್ ಭಾರತ ತೃತೀಯ 2026 ಮೇಳಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಬಿಐಇಸಿ ಅದ್ಧೂರಿ ಚಾಲನೆ ನೀಡಲಾಯಿತು. ರತ್ನ ಮತ್ತು ಆಭರಣ ರಫ್ತು ಉತ್ತೇಜನ ಮಂಡಳಿ ಜಿಜೆಇಪಿಸಿ ಆಯೋಜಿಸಿರುವ ಈ 4ನೇ ಆವೃತ್ತಿಯು ಭಾರತವನ್ನು ಜಾಗತಿಕ ಆಭರಣ ಮಾರುಕಟ್ಟೆಯ ಕೇಂದ್ರ ಬಿಂದುವನ್ನಾಗಿ ಬಿಂಬಿಸಲಿದೆ. ದೇಶದ ಮೂರನೇ ಅತಿದೊಡ್ಡ ಆಭರಣ ಮೇಳವೆಂಬ ಖ್ಯಾತಿ ಪಡೆದಿರುವ ಈ ಕಾರ್ಯಕ್ರಮದಲ್ಲಿ ಭಾರತದ 40ಕ್ಕೂ ಹೆಚ್ಚು ನಗರಗಳ 1,100ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ್ದಾರೆ. ಬಿಇಸಿಯ 3 ಬೃಹತ್ ಹಾಲ್ಗಳಲ್ಲಿ ಹರಡಿಕೊಂಡಿರುವ 1900ಕ್ಕೂ ಅಧಿಕ ಮಳಿಗೆಗಳಲ್ಲಿ ಆಧುನಿಕ ಹಾಗೂ ಸಾಂಪ್ರದಾಯಿಕ ಶೈಲಿಯ ಆಭರಣಗಳು ಕಣ್ಮನ ಸೆಳೆಯುತ್ತಿವೆ. ವಿಶೇಷವಾಗಿ ಭಾರತದ ಹೆಮ್ಮೆಯ ಭೌಗೋಳಿಕ ಸೂಚ್ಯಂತ ಜಿಐ ಟ್ಯಾಗ್ ಹೊಂದಿರುವ ಅಪರೂಪದ ಕಲಾಕೃತಿಗಳನ್ನು ಈ ಬಾರಿ ಜಿಜೆಇಪಿಸಿ ಪ್ರದರ್ಶಿಸುತ್ತಿದೆ. ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರು ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿರ್ದೇಶಕಿ ಶ್ರೀಮತಿ ಗುಂಜನ್ ಕೃಷ್ಣ ಐಎಎಸ್ ಅವರು ಆಗಮಿಸಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಕುವರನ್ ತಂಗಮಾಲಗೈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ ಪ್ರಸನ್ನ ಅಂಗುರಾಜ್ ಮತ್ತು ಆಭರಣ ಟೈಮ್ಲೆಸ್ ಜ್ಯುವೆಲರಿ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರತಾಪ್ ಮಧುಕರ್ ಕಾಮತ್ ಉಪಸ್ಥಿತರಿದ್ದರು. ಇವರೊಂದಿಗೆ ಜಿಜೆಇಪಿಸಿ ಅಧ್ಯಕ್ಷರಾದ ಕಿರಿತ್ ಬನ್ಸಾಲಿ, ಉಪಾಧ್ಯಕ್ಷರಾದ ಶ್ರೀ ಶೌನಕ್ ಪಾರಿಖ್, ಪ್ರಾದೇಶಿಕ ಅಧ್ಯಕ್ಷರು ದಕ್ಷಿಣ ಶ್ರೀ ಮಹೇಂದ್ರ ಕುಮಾರ್ ದಯಾಲ್, ಕಾರ್ಯನಿರ್ವಾಹಕ ನಿರ್ದೇಶಕ ಶ್ರೀ ಸಬುಸಾಚಿ ರೇ, ದಿ ಜ್ಯುವೆಲರ್ಸ್ ಅಸೋಸಿಯೇಷನ್ ಬೆಂಗಳೂರು ಜೆಎಬಿ ಅಧ್ಯಕ್ಷರಾದ ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ ಮತ್ತು ಕರ್ನಾಟಕ ರಾಜ್ಯ ಜ್ಯುವೆಲರ್ಸ್ ಫೆಡರೇಷನ್ ಕೆಜಿಎಫ್ ಅಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ಕರಿ ಸೇರಿದಂತೆ ಜಾಗತಿಕ ರತ್ನ ಮತ್ತು ಆಭರಣ ಉದ್ಯಮದ ಪ್ರಮುಖ ಗಣ್ಯರು ಭಾಗವಹಿಸಿದ್ದರು. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಬೆಂಬಲದೊಂದಿಗೆ ಆಯೋಜಿಸಲಾಗಿರುವ 2026ರ ಈ ಆವೃತ್ತಿಯು ಅಭೂತಪೂರ್ವ ಯಶಸ್ಸು ಕಂಡಿದೆ. ಒಟ್ಟು 1900ಕ್ಕೂ ಅಧಿಕ ಮಳಿಗೆಗಳಲ್ಲಿ 1100ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ್ದಾರೆ. 3 ವಿಶಾಲವಾದ ಹಾಲ್ಗಳಲ್ಲಿ ಹರಡಿಕೊಂಡಿರುವ ಈ ಪ್ರದರ್ಶನವು ಚಿನ್ನ, ವಜ್ರ, ಬೆಳ್ಳಿ ಮತ್ತು ಹರಳು ಕೆತ್ತಿದ ಆಭರಣಗಳು, ನೈಸರ್ಗಿಕ ವಜ್ರಗಳು, ಬಣ್ಣದ ರತ್ನಗಳು, ಐಷಾರಾಮಿ ಕೌಚಕ್ ಆಭರಣಗಳು, ಲ್ಯಾಬ್ ಗ್ರೋನ್ ಕೃತಕ ವಜ್ರಗಳು ಹಾಗೂ ಆಭರಣ ತಯಾರಿಕಾ ಯಂತ್ರೋಪಕರಣಗಳ ಖರೀದಿಗೆ ಒಂದು ಸಮಗ್ರ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಜೆಇಪಿಸಿ ಅಧ್ಯಕ್ಷರಾದ ಶ್ರೀ ಕಿರಿತ್ ಬನ್ಸಾಲಿ ಅವರು, ಭಾರತದ ರತ್ನ ಮತ್ತು ಆಭರಣ ಉದ್ಯಮವು ಅದ್ಭುತವಾಗಿ ಬೆಳವಣಿಗೆ ಹೊಂದಿದೆ ಮತ್ತು ಸತತವಾಗಿ ಹೊಸತನವನ್ನು ಪ್ರದರ್ಶಿಸುತ್ತಿದೆ. ಅಮೆರಿಕದಂತಹ ಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ 44% ಕುಸಿತ ಕಂಡು ಬಂದಿದ್ದರೂ ಸಹ ಏಪ್ರಿಲ್ 2025ರಿಂದ ಫೆಬ್ರವರಿ 2026 ಅವಧಿಯಲ್ಲಿ 4%ಕ್ಕೂ ಹೆಚ್ಚು ಬೆಳವಣಿಗೆಯೊಂದಿಗೆ ರಫ್ತು ಪ್ರಮಾಣವು 2,28,00,000 ಕೋಟಿ ತಲುಪಿದೆ. ಇದು ಮಾರುಕಟ್ಟೆ ವೈವಿಧ್ಯೀಕರಣಗಳಲ್ಲಿ ನಾವು ಕಂಡುಕೊಂಡ ಯಶಸ್ಸಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು.